ಪರಿಹಾರದ ದಾರಿ. ಇಂದಿನ ಈ ಪ್ರತಿಭಾ ಪುರಸ್ಕಾರದ ಶುಭ ಸಮಾರಂಭಕ್ಕೆ ದಿವ್ಯ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಚಾಲನೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ಇಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ಸಂಘದ ನೇತೃತ್ವದಲ್ಲಿ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಪತ್ರಕರ್ತರ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದರು. ಅಲ್ಲದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್, ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಮತ್ತು ಪತ್ರಕರ್ತರ ನಡುವೆ ಒಳ್ಳೆಯ ಸಂಬಂಧ ಇದೆ. ಇದು ಕಳ್ಳನಿಗೂ ಪೊಲೀಸರಿಗೂ ಒಳ್ಳೆಯ ಸಂಬಂಧ ಇದ್ದಂಗೆ. ಹೀಗಾದರೆ ಕಳ್ಳನನ್ನು ಹಿಡಿಯೋರು ಯಾರು? ಸಂಬಂಧ ಇರಬಾರ್ದು ಎನ್ನುತ್ತಿಲ್ಲ. ನಿಮ್ಮ ಕರ್ತವ್ಯ ನೀವು ಮಾಡಬೇಕಲ್ವೇ? ನಿಮ್ಮ ಕರ್ತವ್ಯ ಮರೆತು ಸಂಬಂಧ ಬೆಳೆಸೋದು ಸರಿಯಲ್ಲ. ಕಠಿಣ ವಿಚಾರಗಳಿಗೆ ಪ್ರಶ್ನೆ ಕೇಳದೆ ಉತ್ತಮ ಆಡಳಿತ ನಿರೀಕ್ಷೆ ಮಾಡಬೇಡಿ. ಪ್ರಶ್ನೆ ಕೇಳಿದಾಗಲೇ ಆಡಳಿತ ನಡೆಸುವವರು ಉತ್ತಮ ಆಡಳಿತ ನೀಡಲು ಸಾಧ್ಯ ಎಂದರು. ರಾಜಕಾರಣಿಗಳು ಉಪ್ಪಿಟ್ಟು ದೋಸೆ ತಿಂದಿದ್ದು ಸುದ್ದಿಯಲ್ಲ. ಇದೀಗ ಡಿಜಿಟಲ್ ಪತ್ರಿಕೋದ್ಯಮ ನಡೆಯುತ್ತಿದೆ. ರಾಜಕಾರಣಿಗಳಿಗೆ ನಿವೃತ್ತಿಯೂ ಇಲ್ಲ, ಶಿಕ್ಷಣದ ಪರಿಮಿತಿಯೂ ಇಲ್ಲ. ಅದೇ ರೀತಿ ಪತ್ರಕರ್ತನಿಗೂ ನಿವೃತ್ತಿ ಇಲ್ಲ. ಬರೆಯುವ ಶಕ್ತಿ ಇರೋವರೆಗೂ ನೀವು ಪತ್ರಕರ್ತರೇ. ಬರೆಯಲು ತೋರಿಸುವ ಇಚ್ಛಾಶಕ್ತಿ ಇರೋವರೆಗೂ ವಯಸ್ಸಿಗೆ ಮಿತಿ ಇಲ್ಲದೆ ನಿಮ್ಮ ವೃತ್ತಿ ಮುಂದುವರಿಸಬಹುದು. ಸಾರ್ವಜನಿಕ ಜವಾಬ್ದಾರಿ ಪತ್ರಕರ್ತರಿಗಿದೆ. ರಾಜಕಾರಣಿಗಳ ನಿರ್ಣಯಗಳು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿಯಲ್ಲಿ ಪತ್ರಕರ್ತರು ಬರೆಯುವ ವರದಿಯು ಸಮಾಜದ ಮೇಲೆ ಪರಿಣಾಮ ಬೀರಲಿದೆ. ರಾಜಕಾರಣಿ ಮತ್ತು ಪತ್ರಕರ್ತರ ಬುದ್ಧಿವಂತಿಕೆ ಸಮಾಜದ ಅನುಕೂಲಕ್ಕಿರಲಿ ಎಂದು ಆಶಿಸಿದರು. ಹಂಗೆ ಏನೋ ಮಾಡೋಕ್ಕೂ ಮೇಲೇನೋ ಆಗ್ತಾ ಇರ್ತದೆ. ನಾನು ಹೇಳ್ತಾ ಇದ್ದೆ, ಪ್ರಶ್ನೆ ಮಾಡುವಂಥದ್ದು ನಿಮ್ಮ ಹಕ್ಕು, ಅದು ಬಳಕೆ ಆಗಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಕಂಫರ್ಟ್ ಝೋನ್ ಇದೆ. ಒಳ್ಳೆಯ ಸಂಬಂಧ ಇದೆ ರಾಜಕಾರಣಿಗಳಿಗೆ, ಪತ್ರಕರ್ತರಿಗೆ. ಶಿವನಂದ, ನೀನು ಯಾರಾದರೂ ಹುಷಾರಿದ್ದಾಗ ದುಡ್ಡು ಕೊಡಿಸೋದು ಬೇರೆ. ಆದರೆ ನಿಮ್ಮ ವೃತ್ತಿಯಲ್ಲಿ ರಾಜಕಾರಣಿಗಳಿಗೆ ಒಳ್ಳೆಯ ಸಂಬಂಧ ಆಗಿಬಿಟ್ರೆ ಕಳ್ಳರಿಗೂ ಪೊಲೀಸರಿಗೂ ಒಳ್ಳೆಯ ಸಂಬಂಧ ಅದ. ಇದನ್ನು ಹಿಡಿಯೋರು ಯಾರೀಗ? ಒಳ್ಳೆಯ ಸಂಬಂಧ ಇರಬಾರ್ದು ಅಂತ ನಾನು ಹೇಳಲ್ಲ. ಅದು ನಿಮ್ಮ ಕರ್ತವ್ಯ ನೀವು ಮಾಡಬೇಕಲ್ಲ. ಅದು ಆಗ್ತಾ ಇಲ್ಲ. ಭಾಳ ಅತ್ಯಂತ ಬೇಕಾಗಿರುವಂಥ ಪ್ರಶ್ನೆಗಳನ್ನು ನೀವು ಕೇಳ್ತೀರಿ. ಪ್ರಶ್ನೆಗಳನ್ನು ನಾನೇ ಒಂದೊಂದು ಸತಿ ಹೇಳ್ತೀನಿ, ಏನರು ಇಂಥದ್ದು ಕೇಳೋರು, ಇದನ್ನ ಯಾಕೆ ಬಿಟ್ರಿ, ಇದಕ್ಕಿಂತ ಇದನ್ನು ಕೇಳೋರು. ಎಲ್ಲಿವರೆಗೂ ನಿಮ್ಮ ಪ್ರಶ್ನೆ ಕೇಳುವಂಥ ಒಂದು ಕಠಿಣವಾಗಿರುವಂಥ ವಿಚಾರಗಳಿಗೆ ಪ್ರಶ್ನೆ ಕೇಳೋದು ಅಲ್ಲಿವರೆಗೂ ಉತ್ತಮ ಆಡಳಿತವನ್ನು ನಿರೀಕ್ಷೆ ಮಾಡಬೇಡಿ. ಇನ್ಫ್ಯಾಕ್ಟು ಆಡಳಿತಗಾರರು ಕೂಡ ಇಂಥ ಪ್ರಶ್ನೆಗಳು ಕೇಳಿದಾಗಲೇ ಅವರಿಗೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ವಿಚಾರ ಬರ್ತೈತೆ. ಅದನ್ನು ಅನುಷ್ಠಾನ ಮಾಡಿದರೆ ಅವ್ರಿಗೆ ಒಳ್ಳೆಯ ಹೆಸರು. ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೀನಿ, ನನ್ನ ಪತ್ರಕರ್ತರ ಮಿತ್ರರು ಅಲ್ಲಿ ಹುಬ್ಬಳ್ಳಿಯಿಂದ ಹಿಡಿದು ಬೆಂಗಳೂರುವರೆಗೂ ಎಲ್ಲ ಕಡೆ ಆ ಸಂದರ್ಭದಲ್ಲಿ ಅವರು ನಮ್ಗೆ ಕೇಳ್ತಿರುವಂಥ ಪ್ರಶ್ನೆ ಎಷ್ಟು ಕಠಿಣವಾದಂಥ ಪ್ರಶ್ನೆ ಇತ್ತು. ಒಬ್ಬರು ಮದನ್ ಮೋಹನ್ ಅಂತಿದ್ರು ಹುಬ್ಬಳ್ಳಿಯಲ್ಲಿ, ಹಿಂದೂ ಪತ್ರಿಕೆ. ಅವರ ಪ್ರೆಸ್ ಕಾನ್ಫರೆನ್ಸ್ ಅಂತಂದ್ರೆ ದೊಡ್ಡ ದೊಡ್ಡವರು ಸುದ್ದ ಭಾಳಷ್ಟು ವಿಚಾರ ಮಾಡ್ತಾಯಿದ್ರು, ಅಟೆಂಡ್ ಆಗಬೇಕು ಬರೋದು. ಭಾಳ ಅನ್ಕಂಫರ್ಟಬಲ್ ಪ್ರಶ್ನೆ. ಆ ಪ್ರಶ್ನೆಯ ಉತ್ತರ ಜಗಳವನ್ನು ನೋಡಿದಾಗ ಏನಪ್ಪ ಹಿಂಗಿದ್ದಾರೆ ಅನಿಸುತ್ತೆ. ಆದರೆ ಅದು ಮುಗಿದ ಮೇಲೆ ಅವರು ವರದಿ ಬರಿತಿದ್ರಲ್ಲ, ಇಷ್ಟು ಸಕಾರಾತ್ಮಕವಾಗಿ ವರದಿ ಬರಿತಿದ್ರು. ನಮ್ಮ ಕಡೆಯಿಂದ ನಮ್ಮ ಬಾಯಿಂದ ಏನು ಹೇಳಿಸ್ತಾರೆ ಅದನ್ನೇ ಮುಖ್ಯವಾಗಿ ಬರಿತಿದ್ರು ಹೊರತಾಗಿ ಅವರ ಪ್ರಶ್ನೆ. ಯಾವುದಾದ್ರೂ ಒಂದು ಶಕ್ತಿ ಬೆಳಿಬೇಕಾದ್ರೆ ಅದನ್ನು ಪ್ರಶ್ನೆ ಮಾಡಲೇಬೇಕು. ಫೇತ್ ಇದೆಯಲ್ಲ, ನಂಬಿಕೆ ಇದೆಯಲ್ಲ, ನಂಬಿಕೆಗೆ ಯಾವುದೇ ಆಧಾರ ಇಲ್ಲ. ಆದರೆ
ಸೈನ್ಸ್ಗೆ ಆಧಾರ ಬೇಕು. ನಿಮಗೆ ಸೈನ್ಸಿಗೆ ಲಾಜಿಕಲ್ ಥಿಂಕಿಂಗ್ ಬೇಕಾದರೆ, ತರ್ಕಬದ್ಧವಾದ ಚಿಂತನೆ ಬೇಕಾದರೆ ಪ್ರಶ್ನೆಗಳನ್ನು ಅಥವಾ ಸಂಶಯದಿಂದಲೇ ನೀವು ಹೊಸ ಚಿಂತನೆಯನ್ನು ಹುಟ್ಟಾಕ್ತದೆ. ಈ ಪ್ರಶ್ನೆ ಕೇಳುವಂಥ ಅಧಿಕಾರ ಪ್ರಜಾಪ್ರಭುತ್ವದಲ್ಲಿ ಅತಿ ಹೆಚ್ಚು ನೆನಪು ಮಾಡಿಕೊಂಡು ನಾವೆಲ್ಲರೂ ಸೇರಿ ಅತ್ಯಂತ ಪ್ರೀತಿಯಿಂದ ಆಹ್ವಾನವನ್ನು ಮಾಡಿದ್ದೀವಿ. ಇದು ನಿಮ್ಮ ಕೃತಜ್ಞತೆ ಮನೋಭಾವ ದೊಡ್ಡ ಗುಣ ತೋರಿಸ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಇದು ಬಹಳ ಮುಖ್ಯ. ಇವತ್ತಿನ ಜಗತ್ತಿನಲ್ಲಿ ಕೃತಜ್ಞತೆ ಅನ್ನುವಂಥದ್ದು ಬಹಳ ಕಡಿಮೆ ಆಗ್ತದೆ. ಇನ್ಫ್ಯಾಕ್ಟ್ ಬೈಬಲಲ್ಲಿ ಹೇಳ್ತಾರೆ, ಗ್ರ್ಯಾಟಿಟ್ಯೂಡ್ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ. ಕೃತಜ್ಞತೆ ಇಲ್ಲದವರು ಮನುಷ್ಯರೇ ಅಲ್ಲ. ಈ ಜಾಗತೀಕರಣ, ಖಾಸಗೀಕರಣ ನಡುವೆ ಅಂತಃಕರಣವನ್ನು ನಾವು ಮರಿತಾ ಇದ್ದೀವಿ. ಅಂತಃಕರಣ ಇಲ್ಲದೆ ಇದ್ದರೆ ಆ ಮನುಷ್ಯರ ಸಂಬಂಧವೇ ಇರೋದಿಲ್ಲ. ಅಂಥದ್ರಲ್ಲಿ ಈ ಕೆಲಸವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಪ್ರಸ್ತುತ ಎಐ ಯುಗದಲ್ಲಿ ಜ್ಞಾನದ ಶಕ್ತಿಯ ಮೂಲಕ ವಿಶ್ವಕ್ಕೆ ಪರಿಚಯಿಸುತ್ತಿದೆ ಭಾರತ. ಬಂಡವಾಳಶಾಹಿಗಳು ಮಾಧ್ಯಮವನ್ನು ನಿಯಂತ್ರಿಸುತ್ತಿದ್ದಾರೆ. ಪ್ರಸ್ತುತ ಮಾಧ್ಯಮಗಳು ಸತ್ಯ ತೋರಿಸುತ್ತಿವೆ ಎಂದರೆ ಅದು ಸುಳ್ಳು ಹೇಳಿದಂತೆ. ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದವರು ಪತ್ರಿಕೋದ್ಯಮ ನಡೆಸಿದರೆ ಅವರ ಒತ್ತಡ ಆಡಳಿತದ ಮೇಲೆ ಪ್ರಭಾವ ಬೀರುತ್ತದೆ. ಇದರಿಂದ ಕೆಳಗೆ ಕೆಲಸ ಮಾಡುವವರ ಕೈ ಕಟ್ಟಿ ಹಾಕಿದಂತಾಗುತ್ತದೆ. ಎಲ್ಲವೂ ವೈರಲ್ ಆಗಬೇಕು, ಮೊದಲು ಪ್ರಸಾರ ಆಗಬೇಕು ಎಂಬ ಉದ್ದೇಶ ಈಗ ಪತ್ರಿಕೋದ್ಯಮಕ್ಕೆ ಕಳಂಕವಾಗುತ್ತಿದೆ. ವೈರಲ್ ಮಾಡಲು ಹೋಗಿ ಸಮಾಜದಲ್ಲಿ ವೈರಸ್ ಆಗಬೇಡಿ. ಪತ್ರಿಕೋದ್ಯಮಕ್ಕೆ ಆತ್ಮಸಾಕ್ಷಿ ಮುಖ್ಯ ಎಂದು ತಿಳಿಸಿದರು. ಕಾಲಕ್ರಮೇಣ ಏನಾಗಿದೆ ಚರಿತ್ರೆ ನಿಮಗೆಲ್ಲ ಕೂಡ ಗೊತ್ತಿದೆ. ಏನೇನು ದಾಳಿಗಳಾಯಿತು, ದಾಳಿಗಳಾದಮೇಲೆ ಬ್ರಿಟಿಷರು ಬಂದರು, ಇವೆಲ್ಲ ಆದಮೇಲೆ ಯಾವ ರೀತಿ ಆಗಿದೆ. ಮತ್ತೆ ಈ ಎಐ ಯುಗ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರತಕ್ಕಂಥ ಈ ಯುಗದಲ್ಲಿ ತಂತ್ರಜ್ಞಾನ ಇರತಕ್ಕಂಥ ಹೊಸ ಆವಿಷ್ಕಾರಗಳಾಗ್ತಾ ಇರತಕ್ಕಂಥ ಈ ದಿನಮಾನಗಳಲ್ಲಿ ಮತ್ತೆ ಇವತ್ತು ನಮ್ಮ ದೇಶ ಜ್ಞಾನದ ಶಕ್ತಿಯ ಮೂಲಕ ಮತ್ತೆ ನಾವು ಇಡೀ ವಿಶ್ವದಲ್ಲಿ ನಮ್ಮ ಛಾಪನ್ನ ನಾವು ಮೂಡಿಸ್ತಾ ಇದ್ದೇವೆ. ಇವತ್ತು ದೇಶದ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಇವತ್ತು ಕಂಪನಿಗಳ ಸಿಇಒಗಳು ಯಾರಿದ್ದಾರೆ, ಮುಖ್ಯಸ್ಥರು ಯಾರಿದ್ದಾರೆ, ಅದು ನಮ್ಮ ದೇಶದವರಿದ್ದಾರೆ. ಗೂಗಲ್ ತಗೊಳ್ಳಿ, ಸತ್ಯ ನಡೆಯಲ್ಲ ತಗೊಳ್ಳಿ, ಸುಂದರ್ ಪಿಚೈ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಇವತ್ತು ನಮ್ಮವರೇ ಮುಖ್ಯಸ್ಥರಾಗಿದ್ದಾರೆ. ಇವರೆಲ್ಲ ಹಿನ್ನೆಲೆ ನೋಡಿ, ಯಾರು ಕೂಡ ಮಧ್ಯಮ ವರ್ಗದಲ್ಲಿ ಕೂಡ ಹುಟ್ಟಿಲ್ಲ. ಅದಕ್ಕಿಂತ ಕೆಳಗಡೆ ಮಧ್ಯಮ ವರ್ಗದ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಇವತ್ತು ಅಲ್ಲಿಗೆ ಮುಟ್ಟಿದ್ದಾರೆ ಅಂದ್ರೆ ಅವರಿಗೆ ಇದ್ದದ್ದು ಎರಡೇ. ಒಂದು ಕನಸು, ಎರಡು ದುಡಿಮೆ ಅಂದ್ರೆ ಪರಿಶ್ರಮ. ಇವೆರಡರಿಂದ ಅಷ್ಟೇ ಅವ್ರು ಮುಟ್ಟಿರೋದು, ಇನ್ನೇನು ಅಲ್ಲ. ಅವ್ರು ಮುಟ್ಟಿದ್ದಾರೆ ಅಂದ್ರೆ ನಿಮ್ಮ ಈಗ ಏನು ಪ್ರತಿಭಾವಂತರು ನೀವು ಇವತ್ತು ಬಂದಿದ್ದೀರಿ, ಪ್ರತಿಭೆ ಪುರಸ್ಕಾರಕ್ಕೆ ಇವತ್ತು ಪಾತ್ರರಾಗಿದ್ದೀರಿ. ಪ್ರತಿಯೊಂದು ಮಗುವಿಗೂ ಕೂಡ ನಿಮಗೆ ಆ ಶಕ್ತಿ ಇದೆ, ಆ ಚೈತನ್ಯ ಇದೆ. ಆ ಕನಸನ್ನು ಕಾಣಿ, ಆ ಪರಿಶ್ರಮ ಹಾಕಿ 100ಕ್ಕೆ 100 ನಿಮ್ಮ ಗುರಿ ನೀವು ತಲುಪ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಯಾವಾಗಲೂ ಕೂಡ ಪತ್ರಕರ್ತರ ಜೊತೆ, ಮಾಧ್ಯಮ ಸ್ನೇಹಿತರ ಜೊತೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಹೇಳಿರೋ ಹಾಗೆ ಅತ್ಯಂತ ಸ್ನೇಹದ ಸಂಬಂಧವನ್ನ ಇಟ್ಕೊಂಡು ನಾನು ಕೂಡ ಅವರು ಯಾವುದೇ ಎಲ್ಲ ಸಹಕಾರ ಅವರು ನನಗೆ ಕೊಟ್ಟಿದ್ದಾರೆ. ಮತ್ತು ಬರೀ ಸಹಕಾರ ಕೊಟ್ಟರೆ ಸಾಕಾಗಲ್ಲ. ನಾನು ತಪ್ಪು ಮಾಡಿದಾಗ ತಪ್ಪನ್ನ ತಿದ್ದಿ ಹೇಳುವಂತ ಕೆಲಸ ಕೂಡ ಮಾಡಿದ್ದೆ. ಅದು ಅವಶ್ಯಕತೆ ಇದೆ. ಅದನ್ನು ನಾನು ಎಂದೂ ಕೂಡ ಅದನ್ನು ತಪ್ಪಾಗಿ ಸ್ವೀಕಾರ ಮಾಡಿದೆ, ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿದೆ.
ಹಾಗಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ಜಯರಾಮಣ್ಣವರು ಅಧ್ಯಕ್ಷರಿದ್ದಾಗ ಒಂದು ಒಳ್ಳೆಯ ಕಟ್ಟಡವನ್ನು ನೀವು ನಿರ್ಮಾಣ ಮಾಡ್ತಾ ಇದ್ದೀರಿ. ಕಳೆದ ಸಾಲಿನಲ್ಲಿ ಕೂಡ 10 ಲಕ್ಷ ಕೊಟ್ಟಿದ್ದೇನೆ, ಈ ವರ್ಷ ಕೂಡ 10 ಲಕ್ಷ ಕೊಟ್ಟಿದ್ದೇನೆ. ಮುಂದೆಯೂ ಕೂಡ ಈ ಸಂಘದ ಜೊತೆ ನಿಮ್ಮ ಕುಟುಂಬದ ಏನು ನಿಮ್ಮ ಕುಟುಂಬ ಇದೆ, ಆ ಕುಟುಂಬದ ಜೊತೆ ಇದೇ ರೀತಿ ಅವಿನಾಭಾವ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಬಯಸ್ತೇನೆ. ಮತ್ತು ನಿಮಗೆ ಎರಡೇ ಮಾತನ್ನ ಹೇಳಬೇಕು ಅಂತಂದ್ರೆ, ನಂಗೆ ಗೊತ್ತಿದೆ ಇವತ್ತು ಎಲ್ಲರಿಗೂ ನೀವೆಲ್ಲ ಕೂಡ ಒಂದೊಂದು ಇವತ್ತು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಪತ್ರಿಕೋದ್ಯಮ ಸಮಾಜವನ್ನು ಬಡಿದೆಬ್ಬಿಸುವ ಸಂವಿಧಾನದ 4ನೇ ಅಂಗ. ಅದು ಸತ್ಯ ಹೇಳಬೇಕು. ಆ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಬೇಕು ಎಂದರು. ಅಲ್ಲದೆ ಬೆಂಗಳೂರು ಉತ್ತರ ವಿವಿಯಲ್ಲಿ ಪತ್ರಿಕೋದ್ಯಮ ಪದವಿ ಅನಿವಾರ್ಯ ಕಾರಣಗಳಿಂದ ರದ್ದಾಗಿದ್ದು, ಅದನ್ನು ಪುನರ್ ಸ್ಥಾಪಿಸಲು ಪ್ರಯತ್ನಿಸಲಾಗುವುದು ಮತ್ತು ಚಿಂತಾಮಣಿಯಲ್ಲಿ ಈಗಾಗಲೇ ಪತ್ರಿಕೋದ್ಯಮ ಪದವಿ ಕೋರ್ಸ್ ಆರಂಭವಾಗಿದೆ. ಆದರೆ ವಿದ್ಯಾರ್ಥಿಗಳು ಆಸಕ್ತಿ ತೋರುತ್ತಿಲ್ಲ ಎಂದರು. ಇವತ್ತು ಸುಮಾರು 100ಕ್ಕಿಂತ ಹೆಚ್ಚು ಇವತ್ತು ಅಸಂಘಟಿತ ವಿಭಾಗಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಿದೆ. ಹಿಂದೆ ಬಹುಶಃ ಕೇವಲ ಬರೀ 21 ವಿಭಾಗಗಳಿತ್ತು. ಆದರೆ ಈಗ ಪ್ರತಿಯೊಂದು ವೃತ್ತಿಯನ್ನು ಇವತ್ತು ಅಸಂಘಟಿತ ಕ್ಷೇತ್ರವಾಗಿ ಅದನ್ನು ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಅದಕ್ಕೆ ಯಾವ ರೀತಿ ಅವರ ಬದುಕುಗಳಲ್ಲಿ ಬದಲಾವಣೆ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ನಮ್ಮ ಅಂದಿನ, ಈಗ ನಾವೆಲ್ಲ ಮಾಜಿ ಆಗಿದ್ದೀವಿ, ನಮ್ಮ ಮಂತ್ರಿಗಳಾಗಿದ್ದಂಥ ಸಂತೋಷ್ ಲಾಡ್ ಅವರು ಭಾಳ ಜವಾಬ್ದಾರಿಯುತವಾಗಿ ಅವರ ಒಂದು ಏನೆಲ್ಲ ಬೇಡಿಕೆಗಳಿದ್ದಾವೆ ಅದಕ್ಕೆ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅದರಿಂದ ಅದರ ಸದುಪಯೋಗ ಸಹ ತಾವೆಲ್ಲ ಪಡಿಬೇಕು. ಸಂಘ ಕೂಡ ಬಹುಶಃ ಸಂಘದ ಪದಾಧಿಕಾರಿಗಳು, ಸಂಘದ ಮುಖ್ಯಸ್ಥರೆಲ್ಲರೂ ತಮಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಾವು ಕೊಡ್ತಾರೆ. ಅದರಿಂದ ಇವೆಲ್ಲ ವಿಷಯಗಳನ್ನು ಸಂಬಂಧ ಹೇಳ್ತಾ, ಈಗ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಜೊತೆಯಲ್ಲಿ ಮಾಧ್ಯಮ ಸಲಹೆಗಾರರು, ನಮ್ಮ ಜೊತೆಯಲ್ಲೂ ಇವತ್ತೆಲ್ಲ ಮಂತ್ರಿಗಳ ಜೊತೆಯಲ್ಲಿ ಮಾಧ್ಯಮ ಸಲಹೆಗಾರರಿದ್ದಾರೆ. ಅಂದರೆ ಯಾವ ರೀತಿ ಇದ್ರ ಪ್ರಾಮುಖ್ಯತೆಯನ್ನು ಪಡೆದಿದೆ ಹಿಂದೆ. ಯಾಕಂದರೆ ನಾನು ನಮ್ಮ ತಂದೆಯವ್ರ ಕಾಲದಲ್ಲಿ ನಾನು ನೋಡ್ತಾ ಇದ್ದೆ, 1992ರಿಂದ 94 ಗೋಪಿ ಅವ್ರಿಗೆ ಗೊತ್ತು. ಆವಾಗ ಈ ರೀತಿಯಾಗಿ ಮಂತ್ರಿಗಳ ಜೊತೆಯಲ್ಲಿ ಮಾಧ್ಯಮ ಸಲಹೆಗಾರರೊಬ್ಬರನ್ನ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ವಾಡಿಕೆ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಮುಖ್ಯ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ, ನಾವು ಸಮಾಜ ಪರವಾಗಿ ಅಥವಾ ನಾವು ಸರ್ಕಾರ ತೆಗೆದುಕೊಳ್ತಕ್ಕಂಥ ಹಲವಾರು ತೀರ್ಮಾನಗಳನ್ನು ನಾವು ಇವತ್ತು ಪತ್ರಿಕೋದ್ಯಮದ ಮುಖಾಂತರ ಅದನ್ನು ಮುಗಿಸ್ತಕ್ಕಂಥದ್ದಕ್ಕೆ ಪತ್ರಿಕೋದ್ಯಮದ ಒಬ್ಬ ವ್ಯಕ್ತಿನೇ ನಮ್ಮ ಜೊತೆಯಲ್ಲಿದ್ದರೆ ಉತ್ತಮವಾಗಿ ಅದನ್ನು ಪ್ರಚಾರ ಪಡಿಸ್ಲಿಕ್ಕೆ ಆಗತ್ತೆ ಅಂತಕ್ಕಂಥ ಒಂದು ಇದನ್ನು ಇವತ್ತು ಮನಗಂಡು ಇವತ್ತು ಎಲ್ಲರನ್ನೂ ಇವತ್ತು ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಇವತ್ತು ಈ ಒಂದು ಮಹತ್ತರವಾದಂಥ ಜವಾಬ್ದಾರಿನ ತಾವು ಹೊತ್ಕೊಂಡಿದ್ದೀರಾ. ನಾನು ವಿಶೇಷವಾಗಿ ಮಕ್ಕಳಿಗೆ ಹೇಳ್ತಕ್ಕಂಥದ್ದಿಷ್ಟೇ, ತಾವು ಏನು ತಮ್ಮ ಪ್ಯಾಷನ್ ಏನಿದೆ, ಏನು ತಮ್ಮ ಒಂದು ದಿಕ್ಕಿನಲ್ಲಿ ತಮ್ಮ ಮನಸ್ಸು ಯಾವ ಒಂದು ವೃತ್ತಿಯನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಆಲೋಚನೆ ಇದೆ, ಅದರ ಕಡೆ ತಾವು ಗಮನ ಕೊಡೋದ್ರ ಜೊತೆಗೆ ಪರ್ಯಾಯವಾಗಿ ಏನೆಲ್ಲ ನಮ್ಮ ಮುಂದೆ ಅವಕಾಶಗಳಿದ್ದಾವೆ ಅಂತಕ್ಕಂಥದ್ರ ಬಗ್ಗೆನೂ ತಾವು ಸ್ವಲ್ಪ ಇವತ್ತೇನು ಅಂತರ್ಜಾಲ ಇವತ್ತೇನಿದೆ, ಇಂಟರ್ನೆಟ್ಗೆ ಹೋದರೆ ನಾವು ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಮಗೆ ಎಲ್ಲ ಮಾಹಿತಿ ಸಿಗ್ತದೆ. ಏನು ಇವತ್ತು ಯಾವುದು ಪ್ರಸ್ತುತ ಇದೆ, ನಾಳೆ ನೀವು ಪದವಿ ಕೋರ್ಸನ್ನು ಸೇರಿದ ಮೇಲೆ 3 ವರ್ಷ ಅಥವಾ 4 ವರ್ಷ ನೀವು ಪದವಿ ಪಡಿತಕ್ಕಂಥ ಸಂದರ್ಭಕ್ಕೆ ಬಂದಾಗ ಅದು ಅಪ್ರಸ್ತುತ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಭಾಳ ವೇಗವಾಗಿ ಇವತ್ತು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಮಾಹಿತಿ ತಂತ್ರಜ್ಞಾನ ಇವತ್ತು ಯಾವ ಮಟ್ಟಕ್ಕೆ ವೇಗ ಪಡೆದಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲಂತೂ ಯಾವ ಕ್ಷಣದಲ್ಲಿ ಏನು ಬದಲಾಗುತ್ತೆ, ಇವತ್ತು ಮುಂದಿನ ದಿನಗಳಲ್ಲಿ ನಾವೇ ಸೃಷ್ಟಿಕರ್ತರು, ನಾವೇ ಅದನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇವತ್ತು ಮಾನವನ ಒಂದು ಕೆಲಸದ ಮೇಲೆ ಇವತ್ತು ಎಷ್ಟು ದೊಡ್ಡ ಪರಿಣಾಮ ಇವತ್ತು ಬೀರ್ತಾ ಇದೆ. ಯಾವ ಮಟ್ಟಕ್ಕೆ ಇವತ್ತು ಕೈಗಾರಿಕೆಗಳ ಕ್ಷೇತ್ರದಲ್ಲಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಕಾರಣದಿಂದ ಇವತ್ತು ಎಷ್ಟು ಜನ ಉದ್ಯೋಗಗಳನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಇಡೀ ಕೈಗಾರಿಕೆಗಳಲ್ಲಿ ಕೆಲಸ ಆಗ್ತಕ್ಕಂಥದ್ದು, ಏನು ಇವತ್ತು ರೋಬೋಟಿಕ್ಸ್ ಏನು ರೋಬೋಸ್ ಇದ್ದಾವೆ, ಇವತ್ತು ಮನುಷ್ಯ ಮಾಡ್ತಕ್ಕಂಥ ಕೆಲಸ ಕತ್ತಲೆಯಲ್ಲಿ ಡಾರ್ಕ್ ಫ್ಯಾಕ್ಟ್ರೀಸ್ ಅಂತೇಳಿ ಕರೀತಾರೆ. ಡಾರ್ಕ್ ಫ್ಯಾಕ್ಟ್ರೀಸ್ ಅಂದರೆ ಲೈಟು ಬೇಕಿಲ್ಲ, ಏನೂ ಬೇಕಿಲ್ಲ, ಬರೀ ಪ್ರೋಗ್ರಾಮ್ ಮಾಡಿಬಿಟ್ಬಿಟ್ರೆ ದಿನದ 24 ಗಂಟೆ ಅದು ಪ್ರೊಡಕ್ಷನ್ ಆಗ್ತಾ ಇರ್ತದೆ. ಅದ್ರ ಕೆಲಸ ಅದು ಏನು ಪ್ರೋಗ್ರಾಮ್ ಮಾಡಿರ್ತೀವಿ ಅದರಂತ ಆಗ್ತಾ ಇರ್ತದೆ. ಆದರೆ ಪ್ರೋಗ್ರಾಮ್ ಮಾಡೋಂಥವ್ರು ನಾವೇ. ಆದರೆ ಏನು ಹಿಂದೆ
ಏನು ಮಾನವನ ಅವಶ್ಯಕತೆ ಇತ್ತು, ನಮ್ಮ ಲೇಬರ್ ಅವಶ್ಯಕತೆ ಇತ್ತು, ಆ ಲೇಬರ್ನ ಇವತ್ತು ಒಂದು ಅವಶ್ಯಕತೆ ಇವತ್ತು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಪರ್ಯಾಯವಾಗಿ ನಾವು ಇವತ್ತು ಮಾರ್ಗಗಳನ್ನು ಹುಡುಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ. ಅದರಿಂದ ಇವೆಲ್ಲರ ಸವಾಲುಗಳ ನಡುವೆ ಏನು ಮಕ್ಕಳು ಭಾಳ ಸಣ್ಣ ವಯಸ್ಸಿನಿಂದನೇ ನಾವು ಏನು ಯಾವ ಒಂದು ಆಯ್ಕೆಗಳು ನಮ್ಮ ಮುಂದೆ ಇದ್ದಾವೆ, ಯಾವ ರೀತಿ ನಮ್ಮ ಮುಂದೆ ಕೆರಿಯರ್ ಆಪ್ಷನ್ಸ್ ಇದ್ದಾವೆ ಅಂತಕ್ಕಂಥದ್ದು